ಅದನ್ನ ಬರೀ ಬಾಯಿ ಮಾಲೆತ್ತಲ್ಲಿ ಹೇಳಿದ್ದಿಲ್ಲ, ಲಿಖಿತವಾಗಿ ಬರ್ಕೊಟ್ಟಿದ್ವಿ. ಆ ಭರವಸೆಗಳೆಲ್ಲ ಒಂದನ್ನೂ ಕೂಡ ಇದೆ ಅಷ್ಟೇ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮಾತಿಗೆ ತಪ್ಪಿದೆ. ಎಲ್ಲವೂ ಕೂಡ ಅವರು ಧರ್ಮಕ್ಕೇನೆ ಅಂಟಾಕೊಂಡೇನೆ ಅವರು ಅದನ್ನ ತರುವುದು ಪಾಲಿಸಿಯನ್ನ. ಇದನ್ನು ಬಿಜೆಪಿ ಸರ್ಕಾರನ ಕೆಡವೋದ್ರಲ್ಲಿ ನಾವು ಜನಚಳವಳಿಯೆಲ್ಲ ಕೆಲಸ ಮಾಡಿದೀವಿ. ಅದಕ್ಕೆ ಯಾವುದೇ ನಮ್ಗೆ ನಾಚಿಕೆ ಏನಿಲ್ಲ. ಇದನ್ನ ಬಗೆಹರಿಸಲಿಕ್ಕೆ ಒಂದು ಸೂಕ್ತವಾದಂತ ಪ್ರಕ್ರಿಯೆಯನ್ನ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಬೇಕು. 26ಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಚಳವಳಿ ಪ್ರಾರಂಭ ಮಾಡಿ 5 ವರ್ಷ ತುಂಬುತ್ತೆ. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಜೆಸಿಬಿ ಕಾರ್ಮಿಕ ಸಂಘಟನೆ ಜಂಟಿಯಾಗಿ ನವೆಂಬರ್ 26ನೇ ದಿನವನ್ನ ಒಂದು ಪ್ರತಿಭಟನಾ ದಿನವಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲ ರಾಜ್ಯದ ರಾಜಧಾನಿಗಳು, ಆ ರಾಜ್ಯದಲ್ಲಿ ಬರುವಂಥ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಅವತ್ತು ದಾಖಲಾಗುತ್ತೆ. ಕೋಟ್ಯಾಂತರ ಜನ ರೈತರು, ಕಾರ್ಮಿಕರು ಮತ್ತು ಇವೆರಡು ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ರೈತ ಕಾರ್ಮಿಕ ಆಶಯಗಳು ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ಬೇರೆ ಬೇರೆ ಸಂಘಟನೆಗಳೆಲ್ಲ ಸಮನ್ವಯಕರಿಸಿ ಒಂದು ದೊಡ್ಡ ಹೋರಾಟ ಅವತ್ತು ನಡೆದಿದೆ. 541 ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಹೆಸರಿನಡಿ ಪ್ರಪಂಚದಲ್ಲೇ ದಾಖಲಾಗುವಂಥ, ಪ್ರಪಂಚದ ಐತಿಹಾಸಿಕವಾದ ದಾಖಲೆಯನ್ನು ಮಾಡಿರುವಂಥ 384 ದಿನಗಳ ದೊಡ್ಡ ಹೋರಾಟವನ್ನು ನಡೆಸಿರೋದು ನಮಗೆಲ್ಲರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ ಚೆನ್ನಾಗಿ. ಆ ಆಂದೋಲನವನ್ನು ಬಗ್ಬಡಿಯೋಕ್ಕೆ, ಹಿಮ್ಮೆಟ್ಸೋಕ್ಕೆ, ಅನಾಚಾರ, ವಾಮಮಾರ್ಗ, ಹಿಂಸೆ ಏನು ಮಾಡಿದ್ರು ಜಗ್ಲಿಲ್ಲ ಬಗ್ಲಿಲ್ಲ. ಕೊನೆಗೆ ಮಂಡಿ ಊರಿ ತಪ್ಪುಕೊಂಡು ನರೇಂದ್ರ ಮೋದಿ ಅವರು ನಾವು ಯಾವ ವಿರುದ್ಧ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೋ ಆ ಕಾಯ್ದೆಗಳನ್ನು ವಾಪಸ್ ಪಡೆದೀವಿ ಎಂದು ಪಾರ್ಲಿಮೆಂಟ್ ಕೂಡ ಕಾನೂನಾತ್ಮಕವಾಗಿ ವಾಪಸ್ ಆಡುವಾಗ ಭರವಸೆ ಕೊಟ್ಟಿದ್ರು. MSP ಬಗ್ಗೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ, ವಿದ್ಯುತ್ ಶಕ್ತಿ ಕಾಯ್ದೆ ಬಗ್ಗೆ, ಎಸೆನ್ಷಿಯಲ್ ಕಮಾಡಿಟೀಸ್ ಕಾಯ್ದೆ ಬಗ್ಗೆ, ಇತರೆ ಕೃಷಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳ ಬಗ್ಗೆ ನಮ್ಮ ಏನು ಒತ್ತಾಯಗಳಿದ್ದು ಅದನ್ನು ಜಾರಿ ಮಾಡಲಿಕ್ಕೆ ಪರಿಶೀಲಿಸ್ತೀವಿ, ಅದನ್ನು ಜಾರಿ ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಅದನ್ನ ಬರೀ ಬಾಯಿ ಮಾಲೆತ್ತಲ್ಲಿ ಹೇಳಿದ್ದಿಲ್ಲ, ಲಿಖಿತವಾಗಿ ಬರ್ಕೊಟ್ಟಿದ್ವಿ. ಆ ಭರವಸೆಗಳೆಲ್ಲ ಒಂದನ್ನೂ ಕೂಡ ಇದೆ ಅಷ್ಟೇ. ಭಾರತ ಸರ್ಕಾರ, ಒಕ್ಕೂಟ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮಾತಿಗೆ ತಪ್ಪಿದೆ. ಅದನ್ನು ಮೊದಲನೇದಾಗಿ ನಾವು ಇಡೀ ದೇಶಾದ್ಯಂತ ಖಂಡಿಸ್ತೇವೆ. ಸುಮ್ಮನೆ ಆಗಲಾರು ಬರೀ ಮಾತನ್ನ ತಪ್ಪುದಲ್ಲ. 3 ಕಾಯ್ದೆಗಳ ಅಂಶಗಳಲ್ಲಿ ಏನೇನು ನಾವು ವಿರೋಧ ಮಾಡಿದ್ದೋ ಅದೇ ಅಂಶಗಳು ಇನ್ನೂ ಕೆಟ್ಟದಾಗಿ, ಇಂಡೈರೆಕ್ಟ್ ಆಗಿ ಹೊಸ ನೀತಿಗಳನ್ನು ರೂಪಿಸಿ ರಾಜ್ಯಗಳ ಮುಖಾಂತರ ಜಾರಿ ತರಬಹುದು. ಅಂದರೆ ಇದು ಪೂರ್ತಿ ಕಾರ್ಪೊರೇಟ್ ಮಯವಾದಂಥ ಸರ್ಕಾರ. ಕಾರ್ಪೊರೇಟ್ ನೀತಿಗಳನ್ನು ಜಾರಿ ತರಕ್ಕೆ ಕೊಂಕ ಕಟ್ಟಿ ನಿಂತು ಡೈರೆಕ್ಟ್ ತರದ್ರು ಇಂಡೈರೆಕ್ಟ್ ಆಗಿ ಹೆಂಗೆ ಗುಣಂದಾಗಿ ಆ ಜಾರಿ ಬರಬೇಕು ಮಾಡ್ತಾ ಇದೆ. ಬರೀ ಕೇಂದ್ರ ಸರ್ಕಾರ ನೀತಿ ಅಲ್ಲ, ರಾಜ್ಯ ಸರ್ಕಾರಗಳು, ಅದು ಯಾವುದೇ ಬಿಜೆಪಿ ಪಕ್ಷ ಇರ್ಬೋದು, ಬಿಜೆಪಿ ಇತರ ಪಕ್ಷ ಇರ್ಬೋದು, ಇಡೀ ಭಾರತದಲ್ಲಿ ಅವರು ಕೂಡ ಬಿಜೆಪಿ ಏನು ರೂಪಿಸಿದ ನೀತಿಗಳು ಅದನ್ನ ಸ್ಪೀಡಾಗಿ ಜಾರಿ ತರ್ತಾರೆ. ಇಲ್ಲಿ ಕಾಂಗ್ರೆಸ್ ಇದೆ, ಬಿಜೆಪಿಗಿಂತ ಸ್ಪೀಡಾಗಿ ಜಾರಿ ತರಕ್ಕೆ ಹೊರಟಿದೆ. ಅದೇನು ಅದು ಇಲ್ಲಿ ನಾಯಕತ್ವ ವಹಿಸಿರುವಂಥವ್ರಿಗೆ ಅಥವಾ ಇಲ್ಲಿ ಶಾಸಕಾಂಗನ ಪ್ರತಿನಿಧಿಗಳಾಗಿರೋಂಥವ್ರಿಗೆ ಗಮನಕ್ಕೆ ಇಲ್ವೋ ಇದ್ದಂಗೆ ನಡೀತಾರೆ. ಅಧಿಕಾರಿಗಳ ಲೆವೆಲಲ್ಲೇ ಜಾರಿಗೆ ಬಂದ್ಬಿಡ್ತಾ ಇದ್ದಾರೆ. ಯಾವ್ದು ನಾವು ಬೇಡ ಅಂತ ಇವರು ವಿರೋಧ ಮಾಡಿದ್ರು. ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ಮಾಡುವಾಗ ಕಾಂಗ್ರೆಸ್ ಪಕ್ಷ AICC ಏನು ಬೇಡ ಅಂತ ವಿರೋಧ ಮಾಡಿದ್ರು ಅಥವಾ ಪ್ರಣಾಳಿಕೆಯಲ್ಲಿ ಏನು ಹೇಳ್ಕೊಂಡಿದ್ರು ಅದನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದವರು, ಇಂಥದ್ದನ್ನ ಮಾಡೋಣ, ಇಂಥದ್ದು ಜಾರಿ ಮಾಡ್ತೀವಿ ಅಂತ ಹೇಳಿದವರು ಬಿಜೆಪಿಗಿಂತನೂ ಸ್ಪೀಡಾಗಿ ಜಾರಿ ತರ್ತಿದ್ದಾರೆ. ಅದು ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಆಗಿರ್ಬೋದು, ಕಾರ್ಮಿಕರ ಕೋಡ್ ಆಗಿರ್ಬೋದು, ಎಲ್ಲವೂ ಕೂಡ ಬಿಜೆಪಿ ಪಕ್ಷಕ್ಕಿಂತ ತರಾತುರಿಯಲ್ಲಿ ಜಾರಿ ತರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕೇಂದ್ರ ಸರ್ಕಾರ ಹೊಸ ಶ್ರಮಿಕ ನೀತಿ ಅಂತ ಹೇಳಿ ಒಂದು ತಂದಿದೆ, ನ್ಯೂ ಲೇಬರ್ ಪಾಲಿಸಿ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಅವರು. ಅಂದರೆ ಕಡಿಮೆ ವೆಚ್ಚ ಅಂತ ಹೇಳಿದ್ರೆ ಟೋಟಲ್ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂಥ ಏನು ಸವಲತ್ತುಗಳಿದ್ದಾವೆ ಮತ್ತು ಕಾರ್ಮಿಕರಿಗೆ ಒಂದು ರೀತಿಯ ಅಸ್ತ್ರವಾಗಿದ್ದಂಥ ಕಾರ್ಮಿಕ ಇಲಾಖೆಯನ್ನ ಸಂಪೂರ್ಣವಾಗಿ ಅದನ್ನ ಒಂದು ರೀತಿಯಲ್ಲಿ ವೀಕೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಇನ್ನು ಮುಂದೆ ಲೇಬರ್ ಮಿನಿಸ್ಟ್ರಿ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಇದು ಯಾವುದೂ ಕೂಡ ಇರೋದಿಲ್ಲ. ಅವರು ಹಿಂದೆ ತಂದಂಥ 4 ಕೋಡುಗಳಲ್ಲಿ ಕೂಡ ಲೇಬರ್ ಇನ್ಸ್ಪೆಕ್ಟರ್ಗಳಿಗೆ ಯಾವುದೇ ರೀತಿ ಪವರ್ ಇಲ್ಲದೆ ಇರುವ ರೀತಿಯ ಒಂದು ಅದರಲ್ಲಿ ಪ್ರಯತ್ನಗಳನ್ನು ನಡೆಸಿದ್ರು. ಈಗ ಟೋಟಲ್ ಕಾರ್ಮಿಕ ಇಲಾಖೆನೇ ಒಂದು ರೀತಿ ವೀಕನ್ ಮಾಡುವ ರೀತಿಯ ಮತ್ತು ಅದಕ್ಕೆ ಯಾವುದೇ ರೀತಿಯ ಬಲ ಇಲ್ಲದ ರೀತಿಯ ಒಂದು ಅಂಶಗಳನ್ನು ಅದರಲ್ಲಿ ತಂದಿದ್ದಾರೆ. ಅದನ್ನು ಅವರು ಶ್ರಮ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರು ಧರ್ಮಕ್ಕೇನೆ ಅಂಟಾಕೊಂಡೇನೆ ಅವರು ಅದನ್ನ
ತರುವುದು ಪಾಲಿಸಿಯನ್ನ. ಇದನ್ನು ಕೂಡ ಶ್ರಮ ಧರ್ಮ ಅಂದ್ರೆ ಏನು, ಶ್ರಮಿಕರ ಕೆಲಸ ಏನು, ಶ್ರಮ ವ್ಯಯ ಮಾಡೋದು ಅವನ ಧರ್ಮ, ಅದಕ್ಕೆ ಮತ್ತೆ ನೀವು ಫಲ ಕೇಳಂಗಿಲ್ಲ. ಓಕೆ, ಸೊ ಆ ರೀತಿಯ ಒಂದು ಅನೇಕ ಅಂಶಗಳಿರ್ತಕ್ಕಂಥ ಈ ಥರದ ಒಂದು ಇದನ್ನು ತರ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅವತ್ತು ಅದನ್ನು ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲ ಆದೇಶವನ್ನು ಸುಟ್ಟಾಕ್ತಾ ಇದ್ದೀವಿ. 26ನೇ ತಾರೀಕು ಕೂಡ ಈ ಹೋರಾಟದಲ್ಲಿ ಆ ಆದೇಶವನ್ನು ಸುಡಬೇಕಾಗತ್ತೆ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕೆಲಸದ ಸ್ಥಳಗಳಲ್ಲಿ, ಫ್ಯಾಕ್ಟ್ರಿ ಗೇಟ್ಗಳಲ್ಲಿ ಆ ಆರ್ಡರನ್ನು ನಾವು ಸುಡ್ತಾ ಇದ್ದೀವಿ. ಮತ್ತು ಅದೇ ಈ ಒಂದು ಮುಖ್ಯವಾದಂಥ ಒಂದು ಡಿಮ್ಯಾಂಡ್ ಆಗಿ ಅದನ್ನು ತಗೊಂಡಿದ್ದೀವಿ. ಮತ್ತು ಕರ್ನಾಟಕ ಸರ್ಕಾರ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು, ಇದನ್ನು ಒಪ್ಪುವುದಿಲ್ಲ ಅಂತೇಳಿ. ಈ ಶ್ರಮ ನೀತಿ ಏನಿದೆ ಇದನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು ಮತ್ತು ಕೇಂದ್ರಕ್ಕೆ ಒಂದು ಅದರಲ್ಲಿಲ್ಲ ಸರ್, ಈ ನೋಟಲ್ಲಿಲ್ಲ ಅದು, ನಾನು ಹೇಳ್ತಾ ಇದು ಆಮೇಲೆ ನ್ಯೂ ಡೆವಲಪ್ಮೆಂಟು. ಸೊ ಹಾಗಾಗಿ ರಾಜ್ಯ ಸರ್ಕಾರ ಸ್ಟ್ಯಾಂಡ್ ತಗೊಳ್ಬೇಕು, ನಮ್ಮ ಕ್ಯಾಬಿನೆಟ್ ವಿಧಾನಸಭೆ ಆ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋದು ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕುವೆಂಪುರವರ ಬಹಳ ಕಟು ಸತ್ಯದ ಒಂದು ಕವನ ಇದೆ. ಕರಿಯ ನಾದರೆ ಏನು, ಬಿಳಿಯ ನಾದರೆ ಏನು, ಜಿಗಣೆಗಳೇ ಎಲ್ಲ ನಮ್ಮ ನೆತ್ತರಿಗೆ, ಸಾಮ್ರಾಜ್ಯ ವಾವಗಂ ಸುಲಿಗೆ ರೈತರಿಗೆ, ಕತ್ತಿ ಪರರದಾದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಬಿಜೆಪಿ ಸರ್ಕಾರನ ಕೆಡವುದರಲ್ಲಿ ನಾವು ಜನಚಳವಳಿಗಳೆಲ್ಲ ಕೆಲಸ ಮಾಡಿದೀವಿ, ಅದಕ್ಕೆ ಯಾವುದೇ ನಮ್ಗೆ ನಾಚಿಕೆ ಏನಿಲ್ಲ. ಯಾಕಂದ್ರೆ ಅಷ್ಟು ಜನವಿರೋಧಿ ನಡೆಗಳನ್ನ ಬಿಜೆಪಿ ಸರ್ಕಾರ ಬಂದಿದ್ರಿಂದಾನೇ ಕೆಡವಿದೀವಿ. ಆದ್ರೆ ಮಾತು ಕೊಟ್ಟು ಅಧಿಕಾರಕ್ಕೆ ಬಂದವರು ಇವ್ರೇನ್ ಮಾಡ್ತಾ ಇದ್ದಾರೆ? ಸೊ ಇವರನ್ನ ಪ್ರಶ್ನೆ ಮಾಡ್ಲಿಕ್ಕೋಸ್ಕರನೇ ಈ ಸಮಾವೇಶ ನಡೀತಾ ಇದೆ. ಅವರಂತೂ ಮಾಡಲ್ಲ, ನಮಗೆ ಗೊತ್ತಿದೆ. ಇವ್ರು ಮಾಡ್ತೀವಿ ಅಂತ ಹೇಳಿದಂತವ್ರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಶ್ನೆ ಮಾಡ್ತಿದೀವಿ. ಈ ಸರ್ಕಾರದಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಪ್ರಾಮಾಣಿಕತೆ ಏನಾದ್ರೂ ಉಳ್ಕೊಂಡಿದೆಯೋ ಇಲ್ಲವೋ ಅನ್ನುವ ನೈತಿಕ ಪ್ರಶ್ನೆಯನ್ನು ಹೊರಗೆ ಹಚ್ಚುವ ಪ್ರತಿಭಟನೆಯಾಗಿ ಇದು ನಡೀತಾ ಇದೆ. ನಾವು ಈ ನಿಮ್ಮ ಪತ್ರಿಕಾಗೋಷ್ಠಿ ಮಾಡಿದ್ಮೇಲೆ ಮೊದಲ ಕೆಲಸ ಮಾಡ್ತಿರೋದು ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಪ್ರಣಾಳಿಕೆಯನ್ನ ಕಾಂಗ್ರೆಸ್ನ ಎಲ್ಲಾ ಸಚಿವರಿಗೂ ಹೋಗಿ ತಲುಪಿಸ್ಬರ್ತೀವಿ. ಅವ್ರಿಗೆ ಮರ್ತೇ ಹೋಗ್ಬಿಟ್ಟಿದೆ ಏನ್ ಮಾತು ಕೊಟ್ಟಿದ್ವಿ ಜನರಿಗೆ ಅಂತ. ಇದು ಒಂದ್ ಕೆಲಸ. ಎರಡನೆಯದು, ಇದು 15 ಕ್ಷೇತ್ರದ ಸುಮಾರು 40-50 ಇಶ್ಯೂಸ್ ಇದೆ ಇದ್ರೊಳಗೆ. ಆಕ್ಚುಲಿ ಇವೆಲ್ಲವನ್ನು ಕೂಡ ಬಂದು ನವೆಂಬರ್ 26ನೇ ತಾರೀಕೆ ಮಾಯಾಮಂತ್ರ ಮಾಡಿ ಬಗೆಹರಿಸ್ಬಿಡ್ತಾರೆ ಅನ್ನೋ ಯಾವ ಭ್ರಮೆನೂ ನಮ್ಗಿಲ್ಲ. ಹಂಗೆ ಯಾರಿಗೂ ಮಾಡಕ್ಕೂ ಸಾಧ್ಯ ಇಲ್ಲ. ನಾವು ಕೇಳ್ತಿರೋದೇ ನವೆಂಬರ್ 26 ಮಾಡಬೇಕಾಗಿರೋದು. ಇದನ್ನ ಬಗೆಹರಿಸಲಿಕ್ಕೆ ಒಂದು ಸೂಕ್ತವಾದಂತ ಪ್ರಕ್ರಿಯೆಯನ್ನ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಬೇಕು. ಮುಖ್ಯಮಂತ್ರಿಗಳು ಈ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವಿಶೇಷ ಸಭೆ ಕರೆಯಬೇಕು. ಆ ವಿಶೇಷ ಸಭೆಗಿಂತ ಮೊದಲು ಅವರು ತಮ್ಮ ಎಲ್ಲಾ ಸಚಿವರುಗಳಿಗೆ ಒಂದು ಸುತ್ತೋಲೆ ಕಳಿಸಬೇಕು. ಸಂಯುಕ್ತ ಹೋರಾಟ ಕರ್ನಾಟಕ ಇಟ್ಟಿರುವಂತಹ ಈ ಹಕ್ಕತ್ವಗಳಲ್ಲಿ ನಿಮ್ಮ ಇಲಾಖೆಗೆ ಯಾವ ಸಂಬಂಧ ಪಟ್ಟಿದವೋ ಅವುಗಳನ್ನ ಸಂಯುಕ್ತ ಹೋರಾಟದಲ್ಲಿ ಕರೆಸಿ ಸಮಾಲೋಚನೆ ಮಾಡಿ ಆದಷ್ಟು ನೀವು ಬಗೆಹರಿಸಿ, ಯಾವಾಗಲೂ ನನ್ನ ಟೇಬಲ್ ಮೇಲೆ ಇಡಿ ಅಂತ ಹೇಳಬೇಕು. ಆ ಸಮಾಲೋಚನೆಗಳನ್ನು ಮುಗಿಸಿ ಮುಖ್ಯಮಂತ್ರಿಗಳ ಟೇಬಲ್ ಫೈನಲ್ ಚರ್ಚೆ ಆಗಬೇಕು, ಅಲ್ಲಿ ಅಂತಿಮ ತೀರ್ಮಾನ ಆಗಬೇಕು. ಈ ಪ್ರೋಸೆಸ್ ನ ಅವರು ಒಪ್ಪಿ ವಿಶೇಷ ಸಭೆಯ ದಿನ ನಿಗದಿ ಮಾಡುವ ತನಕ ಕೂಡ ನಾವು ಫ್ರೀಡಂ ಪಾರ್ಕ್ ಇಂದ ಹೋಗೋದಿಲ್ಲ. ಇದು ಬಾಯಿ ಮಾತಿ ಹೇಳ್ತಿರೋದಿಲ್ಲ. ದೇವನಹಳ್ಳಿನ ಅವ್ರು ಆಲ್ರೆಡಿ ನೋಡಿದ್ದಾರೆ. ಅತ್ಯಂತ ಬೃಹತ್ ದೇವನಹಳ್ಳಿನ ಮಾಡ್ಕೋಬೇಡಿ. ನೀವು ನಮ್ಮ ವಿನಂತಿಗೆ ಗೌರವ ಕೊಟ್ಟು ನಿರ್ಲಕ್ಷ್ಯ ಮಾಡಬೇಡಿ, ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಅಂತೇಳಿ ನಾವು ಕೇಳಬೇಡಿ ಬಯಸ್ತೀವಿ. ಮತ್ತೊಮ್ಮೆ ಪತ್ರಕರ್ತರಿಗೆ ಧನ್ಯವಾದಗಳು.